जन्माद्यस्येतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् ನಿಮಗೆ ವಸುದೇವನು ತನ್ನ ಮಕ್ಕಳನ್ನ ಕೊಡ್ತೇನೆ, ಆದ್ರಿಂದ ಸದ್ಯಕ್ಕೆ ಇವಳನ್ನ ನೀನು ಬಿಟ್ಟುಬಿಡು ಅಂತ ಕಂಸನ ಬಳಿ ಪ್ರಾರ್ಥಿಸಿಕೊಂಡಿದ್ದ. ಅದಾದ್ಮೇಲೆ ಏನಾಯಿತು ಅನ್ನುವಂಥದ್ದನ್ನ ಈಗ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಶುಕ ಉವಾಚ श्रीशुक उवाच सुहृद्वधान्निववृते सुहृद्वदान्निववृते कंसस्तद्वाक्यसारवित् कंसस्तद्वाक्यसारवित् वसुदेवोऽपि तं प्रीतः वसुदेवोऽपि तं प्रीतः शस्य प्राविशद्गृहम् प्रशस्य प्राविशद्गृहम् ತದ್ವಾಕ್ಯಸಾರವಿತ್. ತದ್ವಾಕ್ಯ ಅಂದ್ರೆ ವಸುದೇವನ ವಾಕ್ಯ, ಅದರ ಸಾರವನ್ನ ವಿತ್ ಅಂದ್ರೆ ತಿಳಿದಿರತಕ್ಕಂತಹ ಕಂಸಃ ಕಂಸನು ಸುಹೃದ್ವಧಾತ್. ಸುಹೃತ್ ಅಂದ್ರೆ ಸ್ನೇಹಿತ, ಬಂಧು, ಈ ಎಲ್ಲ ಅರ್ಥಗಳಲ್ಲಿ ಸುಹೃತ್ ಶಬ್ದವನ್ನ ಬಳಸುವಂಥದ್ದಿದೆ. ಸುಹೃತ್ ವಧಾತ್ ಅಂತಂದ್ರೆ ತನ್ನ ಬಂಧುವಾದ, ತನ್ನ ತಂಗಿಯಾದ ದೇವಕಿಯ ವಧಾತ್ ಸಂಹಾರದಿಂದ ನಿವವೃತೆ ಅಂದರೆ ಹಿಂತಿರುಗಿಕೊಂಡ. ನಾನು ಅಂದುಕೊಂಡಿದ್ದು ಈ ಮಕ್ಕಳಿಂದ ಯಾವಾಗ ನನ್ನ ಸಂಹಾರ ಅಂತ ಶರೀರವಾಣಿ ಹೇಳಿತು, ಆದ್ರಿಂದ ಆ ಮಕ್ಕಳೇ ಹುಟ್ಟದೇ ಇರುವ ಹಾಗೆ ಇವಳನ್ನು ಕೊಲ್ತೇನೆ ಅಂತ ಅಂದ್ಕೊಂಡವನು. ಆ ಮಕ್ಕಳಿಂದ ತಾನೇ ತನಗೆ ಮರಣ, ಹಾಗಾಗಿ ಮಕ್ಕಳನ್ನು ತಂದು ಕೊಡ್ತಾನೆ ಅಂದ್ರೆ ಮತ್ತ್ಯಾಕೆ ಯೋಚನೆ ಮಾಡಬೇಕು ಅಂತ ಸುಹೃದ್ವಧಾತ್ ನಿವವೃತೆ. ಆ ತಂಗಿಯ ಹತ್ಯೆಯನ್ನ ಮಾಡೋದ್ರಿಂದ ಹಿಂತಿರುಗಿದ, ಆ ಪ್ರಯತ್ನವನ್ನ ಹಿಂಪಡೆದುಕೊಂಡ. ವಸುದೇವೋಪಿ ಪ್ರೀತಃ ವಸುದೇವೋಪಿ, ಇದರಿಂದ ಸಂತೋಷಗೊಂಡಂತಹ ವಸುದೇವನು ಕೂಡ ತಂ ಪ್ರಶಸ್ಯ, ಅವನನ್ನ ಸ್ವಲ್ಪ ಹೊಗಳಿ ಒಳ್ಳೆಯ ಮಾತನ್ನು ಹೇಳಿ ಅವನನ್ನು ಅಭಿನಂದಿಸಿ, ತುಂಬ ಒಳ್ಳೆಯದಾಗಿದಪ್ಪ, ನಿನಗೂ ಒಳ್ಳೆಯದಾಗಲಿ, ಇಂಥ ದೊಡ್ಡ ಪಾಪದ ಕೆಲಸವನ್ನು ಬಿಟ್ಟು ಅಂತ ಅವನನ್ನ ಹೊಗಳಿ ಗೃಹಂ ಪ್ರಾವಿಶತ್, ತನ್ನ ಮನೆಯನ್ನ ಪ್ರವೇಶಿಸಿದ ಅಂತ ಇಲ್ಲಿ ಬರ್ತಾ ಇದೆ. ಸುಹೃದ್ವಧಾತ್ ಅಂತಂದ್ರೆ ಒಂದರ್ಥ, ಸುಹೃತ್ ಅಂದ್ರೆ ಬಂಧುಗಳು, ಸ್ನೇಹಿತರು ಅನ್ನೋ ಅರ್ಥ ಇಟ್ಟುಕೊಂಡಾಗ, ಸುಹೃತ್ ಅಂದ್ರೆ ಭಗಿನಿ, ತನ್ನ ತಂಗಿಯಾಗಿರತಕ್ಕಂತಹ ದೇವಕಿಯ ವಧದಿಂದ ಅಂತ ಒಂದರ್ಥ. ಇನ್ನೊಂದು ಸುಹೃತ್ ಅಂತಂದ್ರೆ ಸತ್ಯಧರ್ಮರು ಹೇಳುವಂತೆ ಇದು ಅವಳ ಹೃದಯ ಸುಹೃತ್, ಶೋಭನವಾದ ಹೃದಯ. ಹೃತ್ ಅಂದ್ರೆ ಹೃದಯ, ಸುಹೃತ್ ಅವಳದ್ದು ಶೋಭನವಾದ ಹೃದಯ, ಒಳ್ಳೆ ಹೃದಯ. ಯಾಕೆ ಒಳ್ಳೆ ಹೃದಯ ಅಂತಂದ್ರೆ ಆ ಹೃದಯ ಅದು ಪದ್ಮಾಧವ ಸದ್ಮಾಯಿತ ಅಂತ ಒಂದು ಶಬ್ದವನ್ನು ಬಳಸಿದೆ. ಅವಳ ಹೃದಯ ಪದ್ಮಾಧವ ಯಾರು? ಭಗವಂತ. ಅವನ ಸದ್ಮಾಯಿತ, ಅವನ ಸದ್ಮ ಅಂದ್ರೆ ಮನೆ. ಹಾಗಾಗಿ ಸಾಕ್ಷಾತ್ ನಿರಂತರವಾಗಿ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಹೃದಯ, ಯಾವಾಗಲೂ ಕೂಡ ಭಗವಂತನನ್ನ ಧ್ಯಾನ ಮಾಡ್ತಾ ಇರ್ತಾಳೆ. ಅದರಿಂದ ತಾನೇ ಭಗವಂತ ಅವಳಲ್ಲಿ ಬಂದು ಅವತಾರ ಮಾಡ್ತಾ ಇದ್ದಾನೆ. ಆದ್ರಿಂದ ಅವಳು ಸುಹೃತ್ ಯಾಕೆ ಅಂತಂದ್ರೆ ಬಂಧು, ಆದ್ದರಿಂದ ಸುಹೃತ್ ಅಂತ ಒಂದರ್ಥವನ್ನು ಸ್ವೀಕಾರ ಮಾಡಿದರೆ, ಮತ್ತೊಂದು ಅರ್ಥ
ಅದು ಶೋಭನವಾದ ಒಳ್ಳೆಯ ಹೃದಯ. ಯಾಕೆ ಅಂದರೆ ನಿರಂತರವಾಗಿ ಭಗವಂತ ಅಲ್ಲಿ ವಾಸವಾಗಿದ್ದಾನೆ, ಭಗವಂತನ ಮನೆಯಾಗಿದೆ ಅದು ಅನ್ನುವಂತಹ ಕಾರಣದಿಂದ ಅದು ಸುಹೃತ್ ಅಂತ ಅನಿಸಿಕೊಂಡಿದೆ. ಸರಿ, ಈಗೇನೋ ಆಮ್, ಕಂಸ ಆಯಿತು ಹೊರಟು ಹೋಗು, ನೀನು ಮನೆಗೆ ಹೊರಟು ಹೋಗು, ಪರವಾಗಿಲ್ಲ, 8 ಜನ ಮಕ್ಕಳನ್ನು ನಂಗೆ ತಂದು ಕೊಡು ಅಂತ ಹೇಳ್ದ. ಈಗ ವಾಪಸ್ ಮನೆಗೆ ಹೋಗು ಅಂತ ಕಳಿಸ್ತಾ ಇದ್ದಾನೆ ವಸುದೇವನನ್ನು. ಆದರೆ ಕೆಲವ್ರದ್ದು ಹೇಳಿಕ್ ಬರಲ್ಲ. ವಿಕ್ಷಿಪ್ತವಾಗಿರತಕ್ಕಂಥ ಮನಸ್ಸು ಇರುವವರು ಇರ್ತಾರೆ. ಒಂದು ಕ್ಷಣದಲ್ಲಿ ತುಷ್ಟರಾಗಿರ್ತಾರೆ, ಇನ್ನೊಂದು ಕ್ಷಣದಲ್ಲಿ ರುಷ್ಟರಾಗಿರ್ತಾರೆ ಅಂತ. ತುಷ್ಟರಾಗಿರೋ ಸಂತೋಷದಲ್ಲಿ, ಒಂದು ಕ್ಷಣದ ಸಂತೋಷದಲ್ಲಿ, ಇನ್ನೊಂದು ಕ್ಷಣದಲ್ಲಿ ಕೋಪಗೊಳ್ತಾರೆ. ಇಂಥವರು ವಿಚಿತ್ರವಾದಂತಹ ಮನಸ್ಥಿತಿ ಇರುವವರು ಮುಂದಿನ ಕ್ಷಣದಲ್ಲಿ ಏನು ಮಾಡ್ತಾರೋ ಏನೋ ಅಂತ ಪಾಪ ಸ್ವಲ್ಪ ಅಸಮಾಧಾನ ಇದ್ದಾಗಲೂ ಕೂಡ ಅವನು ಸುಹೃತ್ ಅಂದರೆ ಒಳ್ಳೆಯ ಮನಸ್ಸುಳ್ಳವನಾಗಿ, ಸರಿ ಈಗ ಸದ್ಯಕ್ಕಂತೂ ನಮ್ಮನ್ನು ಬಿಟ್ಟಿದಾನಲ್ಲ ಅನ್ನೋ ಅಭಿಪ್ರಾಯದಲ್ಲಿ ತಾನು ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾನೆ. ವಸುದೇವನು ಕೂಡ ಹೊರಟ ಅಂತ ಹೇಳ್ತಾ ಇದ್ದ. ಈಗ ಕಂಸನಿಗಂತೂ ಕಂಸನೂ ಕೂಡ ಸದ್ಯಕ್ಕೆ ಸುಹೃತ್ ಯಾಕೆಂದ್ರೆ ಶುದ್ಧವಾದ ಮನಸ್ಸು ಉಳ್ಳವನಾಗಿದ್ದಾನಾದ್ರಿಂದ ಅವನು ಕೂಡ ಸುಹೃತ್. ಅಂತಹ ಸುಹೃತ್ ಆಗಿರತಕ್ಕಂತಹ ಕಂಸನು ಕೂಡ ಈಗ ವಧಾತ್ ನಿವವೃತೆ. ವಧಾತ್ ಅಂದ್ರೆ ತನ್ನ ತಂಗಿಯ ಹತ್ಯೆಯಿಂದ ತಾನು ಹಿಂತಿರುಗಿದ ಅಂತ. ಹಿಂಗೆ ಸುಹೃತ್ ಅನ್ನೋ ಶಬ್ದವನ್ನ ದೇವಕಿ ಪರವಾಗಿಯೂ ಅರ್ಥ ಮಾಡಿಕೊಂಡು, ಸುಹೃತ್ ಅನ್ನೋದನ್ನ ಕಂಸನ ಪರವಾಗಿಯೂ ಕೂಡ ಅರ್ಥ ಮಾಡಿಕೊಂಡು ಅದನ್ನ ವಿವರಣೆಯನ್ನ ಮಾಡಿದ್ದಾರೆ. ತದ್ವಾಕ್ಯ ಸಾರವಿತ್ ಅಂತಂದ್ರೆ, ಒಂದು ತದ್ವಾಕ್ಯ ಅಂತಂದ್ರೆ ವಸುದೇವನ ವಾಕ್ಯದ ಅಭಿಪ್ರಾಯವನ್ನ ತಿಳಿದವನಾದಂತಹ ಕಂಸನು ಅಂತ ಒಂದು ಅರ್ಥ. ಇನ್ನೊಂದು ತದ್ವಾಕ್ಯ ಅಂತಂದ್ರೆ ಅಶರೀರವಾಣಿಯ ವಾಕ್ಯ. ಆದ್ರಿಂದಾಗಿ ಅಶರೀರವಾಣಿಯ ಮಾತು ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು, ಸರಿ ಮಕ್ಕಳಿಂದ ತಾನೇ ನನಗೆ ಸಾವು, ಇವಳಿಂದ ಏನು ನನಗೆ ಸಾವಿಲ್ಲ, ಆದ್ರಿಂದಾಗಿ ಆ ಅಶರೀರವಾಣಿಯನ್ನು ಒಂದ್ಸಲ ಮನಸ್ಸಿಗೆ ತಂದುಕೊಂಡು ಅದರ ಅಭಿಪ್ರಾಯ ಏನು ಅಂತ ಇನ್ನೊಂದ್ಸಲ ಅರ್ಥ ಮಾಡಿಕೊಂಡು ತಾನು ದೇವಕಿಯ ಹತ್ಯೆಯಿಂದ ಹಿಂತಿರುಗಿದ ಅಂತಲೂ ಮತ್ತೊಂದು ಅರ್ಥವನ್ನ ಹೇಳ್ತಾ ಇದ್ದ. ಅಥ ಕಾಲ ಉಪಾವೃತ್ತೆ ಅಥ ಕಾಲ ಉಪಾವೃತ್ತೆ ದೇವಕೀ ಸರ್ವದೇವತಾ ದೇವಕೀ ಸರ್ವದೇವತಾ ಪುತ್ರಾನ್ ಪ್ರಸುಷುವೆ ಚಾಷ್ಟೌ ಪುತ್ರಾನ್ ಪ್ರಸುಷುವೆ ಚಾಷ್ಟೌ ಕನ್ಯಾಂ ಚೈವಾನುವತ್ಸರಂ ಕನ್ಯಾಂ ಚೈವಾನುವತ್ಸರಂ. ಸರ್ವದೇವತಾ ದೇವಕಿ, ಎಲ್ಲ ದೇವತೆಗಳ ಸರ್ವಾಹ ದೇವತಾಹ ಯಸ್ಯಾಂಸ, ಅವಳಲ್ಲಿ ಸಕಲ ದೇವತೆಗಳ ಸನ್ನಿಧಾನ ಇದೆ. ಅಂತಹ ದೇವಕಿ ಯಾಕೆ ಹಾಗೆ ಹೇಳಿದ್ದಾರೆ ಅಂತಂದ್ರೆ, ಅಷ್ಟು ದೇವತೆಗಳ ಸನ್ನಿಧಾನ ಇರುವ ಕಾರಣದಿಂದಲೇ ಅಲ್ಲಿ ಭಗವಂತನ ಅವತಾರ ಆಗ್ತಾ ಇದೆ. ಭಗವಂತನ ಅವತಾರದ ಸ್ಥಾನ ಅವಳು. ಅದು ಉಳಿದ ಯಾರಿಗೂ ಕೂಡ ಅದಾಗುವಂತಹದ್ದಲ್ಲ. ಅವಳಲ್ಲಿ ಸರ್ವದೇವತೆಗಳ ಸನ್ನಿಧಾನ ಇರೋದರಿಂದಾಗಿ ಅದು ಆಗ್ತಾ ಇದೆ. ಕಾಲ ಉಪಾವೃತ್ತೆ ಅಂತಂದ್ರೆ ವೇದ ಹೇಳುವಂತಹ ಕಾಲ. ಮಗು ಯಾವಾಗ ಹುಟ್ಟುತ್ತೆ? ದಶಮೇ ಮಾಸಿ ಜಾಯತೆ ಅಂತ. ಮಗು 10ನೇ ತಿಂಗಳಲ್ಲಿ ಹುಟ್ಟಿದ್ರೆ ಅದು ಆರೋಗ್ಯವಂತವಾಗಿರತಕ್ಕಂಥ ಮಗುವಾಗುತ್ತೆ ಅನ್ನುವಂತಹ ವಿಶ್ವಾಸ. ವೇದವು ಕೂಡ ಅದನ್ನು ಹೇಳಿದೆ. ಅದರಿಂದ ಆ ಕ್ರಮದಲ್ಲಿ ಕಾಲ ಉಪಾವೃತ್ತೆ ಅಂತಂದ್ರೆ 10 ತಿಂಗಳಿಗೆ ಸರಿಯಾಗಿ ಆ ರೀತಿಯಲ್ಲಿ ದೇವಕಿಯು ಅಷ್ಟೌ ಪುತ್ರಾನ್ 8 ಜನ ಗಂಡು ಮಕ್ಕಳನ್ನು, ಕನ್ಯಾಂ ಚೈವ ಒಂದು ಹೆಣ್ಣು ಮಗುವನ್ನು, ಅನುವತ್ಸರಂ ಪ್ರತಿ ವರ್ಷದಂತೆ ತಾನು ಪ್ರಸೂಷುವೆ
ಮಕ್ಕಳನ್ನ ಹಡೆದಿದ್ದಾಳೆ, 8 ಜನ ಗಂಡು ಮಕ್ಕಳನ್ನ, ಒಂದು ಕನ್ಯೆಯನ್ನು ಕೂಡ ಹಡೆದಿದ್ದಾಳೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕೀರ್ತಿವಂತಂ ಪ್ರಥಮಜಂ ಕೀರ್ತಿಮಂತಂ ಪ್ರಥಮಜಂ ಕಂಸಾಯಾನಕದುಂದುಭಿಃ ಕಂಸಾಯಾನಕದುಂದುಭಿಃ ಅರ್ಪಯಾಮಾಸ ಕೃಚ್ಛ್ರೇಣ ಅರ್ಪಯಾಮಾಸ ಕೃಚ್ಛ್ರೇಣ ಸೋನೃತಾದತಿವಿಹ್ವಲಃ. ಸೋನೃತಾದಿವಿಹ್ಲವಃ. ಮೊದಲನೇ ಮಗು ಪ್ರಥಮಜಂ, ಆನಕದುಂದುಭಿಃ, ಅಲ್ಲಿಂದ ಶುರು ಮಾಡೋಣ. ಆನಕದುಂದುಭಿಃ ವಸುದೇವನು, ಪ್ರಥಮಜಂ ಮೊದಲನೇ ಮಗನಾದ ಕೀರ್ತಿಮಂತಂ, ಕೀರ್ತಿಮಾನ್ ಎಂಬ ಹೆಸರಿನ ತನ್ನ ಮಗುವನ್ನು ಕಂಸನಿಗೆ ಕೃಚ್ಛ್ರೇಣ ಬಹಳ ಕಷ್ಟದಿಂದ ಅರ್ಪಯಾಮಾಸ ಸಮರ್ಪಿಸಿದನು. ಯಾಕೆ ಸಮರ್ಪಿಸಿದ ಅಂತಂದ್ರೆ, ಸಹ ಆ ವಸುದೇವನು ಅನೃತಾತ್ ಸುಳ್ಳಿನಿಂದ ಅತಿವಿಹ್ವಲಃ ತುಂಬ ಗಾಬರಿಗೊಂಡವನಾಗಿದ್ದ, ಕಳವಳಗೊಂಡವನಾಗಿದ್ದ, ಅದರಿಂದಾಗಿ ಸಮರ್ಪಿಸಿದ. ಅಂದರೆ ಮೊದಲನೇ ಮಗುವನ್ನು ತಗೊಂಡು ಹೋಗಿ ವಸುದೇವ ಕಂಸನಿಗೆ ಕೊಟ್ಟ. ಆ ಮಗುವಿನ ಹೆಸರು ಜನ್ಮನಾಮದಿಂದ ನೋಡಿದಾಗ ಆ ಮಗುವಿನ ಹೆಸರು ಕೀರ್ತಿಮಾನ್ ಅಂತಿತ್ತು. ಅಂತಹ ಕೀರ್ತಿಮಾನ್ ಅನ್ನೋ ಮಗುವನ್ನ ಕೊಟ್ಟ. ಸರಿ, ಏನಷ್ಟು ಉತ್ಸಾಹ! ಈಗೇನ ಅವನು ಕೇಳಿದಾನ ಕಂಸ ಬಂದು, ನಿಂಗೆ ಮಗು ಹುಟ್ಟಿದೆ, ನಂಗೆ ತಂದು ಕೊಡು, ಮತ್ತೇನು ಕೇಳಲಿಲ್ಲ. ಇವನು ಯಾಕೆ ಅಷ್ಟು ಉತ್ಸಾಹ? ಕೇಳದೇ ಇದ್ದಾಗಲೂ ಕೂಡ ಸುಮ್ಮನೆ ಒಂದು ಚಾನ್ಸ್ ತೊಗೊಳ್ಬೋದಿತ್ತಲ್ವ, ಒಂದು ಅವಕಾಶವನ್ನು ತೊಗೊಳ್ಬೋದಿತ್ತು. ಹಾಗೆ ಮಗುವನ್ನು ಇಟ್ಕೊಂಡಿದ್ರೆ ಅವ್ನು ಬಂದು ಕೇಳ್ತಿದ್ನೋ ಬಿಡ್ತಿದ್ನೋ ಬೇರೆ ವಿಚಾರ. ತಾನಂತೂ ಸುಮ್ಮನೆ ಕೂತಿದ್ರೆ ಆಗಿತ್ತಲ್ಲ, ಬುದ್ಧಿವಂತರ ಲಕ್ಷಣ ಮಾಡಿಕೊಂಡು ತಾನೇ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ರೆ ಆಗಿತ್ತಲ್ಲ. ಅವನು ಕೇಳದೇ ಇದ್ದಾಗಲೂ ಕೂಡ ಇವನು ಹೋಗಿ ತನ್ನ ಮಗುವನ್ನು ಕೊಲ್ಲು ಅಂತ ಕೊಟ್ಟಾಗ ಆಗುತ್ತಲ್ವಾ, ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ ನಮಗೆ ಮನಸ್ಸಲ್ಲಿ ಅನಿಸ್ಬೋದು. ಅದಕ್ಕೆ ಉತ್ತರವಾಗಿ ಕೇಳ್ತಿದ್ದಾರೆ, ಸಹ ಅನೃತಾದ್ ಅತಿವಿಹ್ವಲಃ. ಏನು ಅವನು ಅಕಸ್ಮಾತ್ ಮೊದಲು ಮಾತು ಕೊಟ್ಬಿಟ್ಟಿದ್ದಾನೆ, ಮಗುವನ್ನ ಯಾವ್ಯಾವ ಮಗು ಹುಟ್ಟುತ್ತೋ ಆ ಮಗುವನ್ನ ತಂದು ನಿನಗೆ ಕೊಡ್ತೇನೆ ಅಂತ. ಸರಿ, ಮಗು ಹುಟ್ಟಿತು. ಈ ಸಂದರ್ಭದಲ್ಲಿ ತಾನೇನಾದರೂ ತಗೊಂಡು ಹೋಗಿ ಕೊಡದೇ ಇದ್ರೆ ಕೊಟ್ಟ ಮಾತನ್ನ ನಡೆಸಿಕೊಳ್ಳದೇ ಇರುವ ಹಾಗೆ ತಾನು ಸುಳ್ಳು ಮಾತಾಡ್ದಂಗೆ ಆಗುತ್ತೆ. ಸುಳ್ಳು ಹೇಳಿದವನಿಗೆ ಪಾಪ ಬರುತ್ತೆ. ಹಾಗಾಗಿ ಆ ಪಾಪದ ಭೀತಿಯಿಂದ ಪಾಪ ವಸುದೇವ ತಾನು ಆ ಮಗುವನ್ನ ತೆಗೆದುಕೊಂಡು ಹೋಗಿ ಕಂಸನಿಗೆ ಕೊಡ್ತಾ ಇದ್ದಾನೆ. ಅದನ್ನೇ ಸಹ ಅನೃತಾತ್ ಅತಿವಿಹ್ವಲಃ ಅಂತ ಹೇಳ್ತಾರೆ. ಕಿಂ ದುಸ್ಸಹನ್ನು ಸಾಧೂನಾಂ ಕಿಂ ದುಸ್ಸಹಂ ನು ಸಾಧೂನಾಂ ವಿದುಷಾಂ ಕಿಮಪೇಕ್ಷಿತಂ ವಿದುಷಾಂ ಕಿಮಪೇಕ್ಷಿತಂ ಕಿಮಕಾರ್ಯಂ ಕದರ್ಯಾಣಾಂ ಕಿಮಕಾರ್ಯಂ ಕದರ್ಯಾಣಾಂ ದುಸ್ತ್ಯಜಂ ಕಿಂ ಹೃತಾತ್ಮನಾಂ. ದುಸ್ತ್ಯಜಂ ಕಿಂ ಋತಾತ್ಮನಾಂ. ಆತ್ಮರ ಸ್ವಭಾವ ಹೇಗಿರುತ್ತೆ ಅನ್ನುವಂತಹದನ್ನ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅವರು ತಮ್ಮನ್ನ ಬಲಿ ಕೊಟ್ಟರೂ ಬೇಕಿದ್ರು, ತಮ್ಮ ಪ್ರಾಣವನ್ನ ಕಳ್ಕೊಂಡ್ರೂ ಕೂಡ ಸತ್ಯವನ್ನ ಹೇಗೆ ಉಳಿಸ್ಕೊಳ್ಬೇಕು, ಸತ್ಯದ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವಾಗಲೂ ಕೂಡ ಚಿಂತನೆ ಮಾಡ್ತಾ ಇರ್ತಾರೆ. ಈ ಕಿಂ ದುಸ್ಸಹನ್ನು ಸಾಧೂನಾಂ ವಿದುಷಾಂ, ಯಾರು ಸಜ್ಜನರು ಜ್ಞಾನಿಗಳು ಆಗಿರುತ್ತಾರೆ ಅಂಥವರಿಗೆ ಕಿಂ ದುಸ್ಸಹಂ, ಯಾವುದನ್ನು ಅವರು ತಟ್ಟುಕೊಳ್ಳಲ್ಲ. ಎಂಥ ಕಷ್ಟವನ್ನು ಕೂಡ ಅವರು ತಡ್ಕೊಳ್ಳಬಲ್ಲರು.
ಇದು ಹೇಗೋ ಅಷ್ಟೇ ಅದರಂತೆ ವಿದುಷಾಂ ಕಿಂ ಅಪೇಕ್ಷಿತ. ಅವ್ರಿಗೆ ಏನಂಥ ದೊಡ್ಡ ಅಪೇಕ್ಷೆ, ಸತ್ಯ ರಕ್ಷಣೆ ಅನ್ನೋದನ್ನು ಒಂದು ಬಿಟ್ರೆ ಸಜ್ಜನರಿಗೆ, ನಾನು ಸತ್ಯವನ್ನ ಕಾಪಾಡ್ತಾ ಇದ್ದೇನೆ, ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾ ಇದ್ದೇನೆ ಅನ್ನೋದು ಬಿಟ್ರೆ ಅವ್ರಿಗೆ ಇನ್ಯಾವುದ್ರ ಬಗ್ಗೆ ಅಪೇಕ್ಷೆ ಇರುತ್ತೆ? ವಿದುಷಾಂ ಕಿಂ ಅಪೇಕ್ಷಿತಂ, ಅವ್ರಿಗೆ ಇನ್ನೇನು ಅಪೇಕ್ಷೆ ಇರುತ್ತೆ? ಇದು ಹೇಗೋ ಸಜ್ಜನರು ಸತ್ಯಕ್ಕೋಸ್ಕರ ಏನ್ ಬೇಕಿದ್ರೂ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ ಅನ್ನೋದು ಹೇಗೋ ಅದರಂತೆ ಇನ್ನೊಂದು ಮಾತು ಇದೆ, ಕಿಂ ಅಕಾರ್ಯಂ ಕದರ್ಯಾಣ. ಕದರ್ಯಾಣ ಅಂತಂದ್ರೆ ಕೆಟ್ಟ ಮನಸ್ಥಿತಿ ಇರುವವರು. ಆ ಕೆಟ್ಟ ಮನಸ್ಥಿತಿ ಇರುವವರಿಗೆ ಕಿಂ ಅಕಾರ್ಯಂ, ಯಾವುದು ಅವರಿಗೆ ಮಾಡಬಾರದ ಕೆಲಸ ಅಂತ ಯಾವುದಿರುತ್ತೆ. ಅವರು ಹೆಣ್ಣು ಮಕ್ಕಳನ್ನು ಬೇಕಿದ್ರು ಕೊಂದು ಹಾಕ್ತಾರೆ, ಮಕ್ಕಳನ್ನು ಬೇಕಿದ್ರು ಕೊಂದು ಹಾಕ್ತಾರೆ, ಏನು ಬೇಕಿದ್ರು ಮಾಡ್ಬಿಡ್ತಾರೆ. ಕಿಂ ಅಕಾರ್ಯಂ, ಇಂಥದ್ದು ಮಾಡಬಾರದು ಅಂತ ಎಲ್ಲಿರುತ್ತೆ ಅವರಿಗೆ? ಏನು ಬೇಕಿದ್ರು ಕೂಡ ಮಾಡುವ ಸ್ವಭಾವದವರು ಕುತ್ಸಿತ ಮನಸ್ಥಿತಿ ಇರುವವರಾಗಿರ್ತಾರೆ. ಆದರೆ ಸಜ್ಜನರು ಪಾಪ ಸಾಧುಗಳು ಸತ್ಯವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಷ್ಠೆಯಲ್ಲಿ ಅವರಿರ್ತಾರೆ. ಇನ್ನು ಇವನು ತುಂಬಾ ಸಜ್ಜನ, ಅದಕ್ಕೆ ಹೇಳಿದ್ರು ದುಸ್ತ್ಯಜಂ ಕಿಂ ಋತಾತ್ಮನ. ವಸುದೇವ ತುಂಬಾ ಸಜ್ಜ. ಋತಾತ್ಮನ ಅಂದ್ರೆ ಅತ್ಯಂತ ರುಜು ಸ್ವಭಾವದವರು, ಅಂಥವರು ರುಜು ಮಾರ್ಗದಲ್ಲಿ ನಡೆಯತಕ್ಕಂಥವರು, ನೇರ ಮಾರ್ಗದಲ್ಲಿ, ಶಾಸ್ತ್ರೋಕ್ತವಾದ ನೇರ ಮಾರ್ಗದಲ್ಲಿ ನಡೆಯತಕ್ಕಂತಹ ಜನ, ಅವರಿಗೆ ಕಿಂ ದುಸ್ತ್ಯಜಂ, ಏನ್ ಬೇಕಿದ್ರು ಬಿಟ್ಟುಕೊಳ್ಳಿಕ್ಕೆ ತಯಾರಾಗಿರ್ತಾರೆ. ಬಿಟ್ಟುಕೊಳ್ಳಿಕ್ಕೆ ಆಗಲ್ಲ, ಇಂಥದನ್ನ ನಾನು ಬಿಟ್ಟುಕೊಡಲ್ಲ, ಇಂಥದನ್ನ ನಾನು ಕೈ ಬಿಡಲ್ಲ ಅಂತ ಏನೂ ಇರಲ್ಲ. ಯಾವುದನ್ನು ಬೇಕಿದ್ರೂ ಕೂಡ ಸತ್ಯಕ್ಕಾಗಿ ಬಿಡ್ಲಿಕ್ಕೆ ಅವರು ತಯಾರಾಗಿರ್ತಾರೆ ಅಂತ ಒಂದು ಅರ್ಥ. ಇಲ್ಲಿ ಋತಾತ್ಮನ ಅಂದ್ರೆ ರುಜು ಸ್ವಭಾವದವರು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಋತ ಅಂತಂದ್ರೆ ಉಂಚಶಿಲಂ. ಋತ ಅನ್ನೋ ಶಬ್ದಕ್ಕೆ ಉಂಚಶಿಲ ಅಂತ ಅರ್ಥ ಮಾಡಿದ್ದಾರೆ. ಉಂಚವೃತ್ತಿ ಅಂತ ಒಂದು ಹಿಂದೆ ಶಿಲವೃತ್ತಿ ಉಂಚವೃತ್ತಿ ಅಂತ. ಏನಿದು ಉಂಚವೃತ್ತಿ ಅಂತಂದ್ರೆ ರೈತರು ಬೆಳೆಯನ್ನ ಕಟಾವು ಮಾಡಿಕೊಂಡು ಹೋದ್ಮೇಲೆ ಅಲ್ಲೇನು ಕಾಳುಗಳು ಬಿದ್ದಿರ್ತಾವೆ, ಆ ಕಾಳುಗಳನ್ನ ಆರಿಸಿಕೊಂಡು ಹೆಕ್ಕಿಕೊಂಡು ತಂದು ಅದನ್ನ ಕುಟ್ಟಿ ಅಕ್ಕಿ ಮಾಡಿ ಅನ್ನ ಮಾಡಿ ಬೇಯಿಸಿ ತಿನ್ನತಕ್ಕಂಥವ್ರು, ಅದೊಂದು ತಿನ್ನುವ ವೃತ್ತಿಯನ್ನ ಅದು ಉಂಚ ವೃತ್ತಿ ಅಂತ ಕರೀತಾರೆ. ಯಾಕೆ ಇದನ್ನು ಮಾಡ್ತಾರೆ ಅಂದ್ರೆ ಅವರು ಅಪ್ರತಿಗ್ರಹ ವ್ರತವನ್ನು ಸ್ವೀಕಾರ ಮಾಡಿ, ನಾನು ಯಾರಿಂದಲೂ ಕೂಡ ದಾನವನ್ನ ಸ್ವೀಕಾರ ಮಾಡೋಲ್ಲ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ಮಾಡಿಕೊಂಡಿರ್ತಾರೆ. ಆ ಕಾರಣದಿಂದಾಗಿ ಅಂತಹ ಜನರಿಗೆ ಯಾವುದು ದುಸ್ತ್ಯಜ ಅನ್ನೋದು ಯಾವುದು ಇಲ್ವೇ, ಎಲ್ಲವನ್ನೂ ಕೂಡ ಅವರು ಬಿಡ್ಲಿಕ್ಕೆ ತಯಾರಾಗಿರ್ತಾರೆ. ಅಷ್ಟು ಅಂದ್ರೆ ಜೀವನದಲ್ಲಿ ಯಾರ ಹತ್ರ ಏನೂ ಕೇಳೋದಿಲ್ಲ ನಾನು ಅನ್ನುವ ಜೀವನ ಅದು ಸುಲಭವಾಗಿರ್ತಕ್ಕಂತಹ ಜೀವನ ಅಲ್ಲ, ಅದು ಬಹಳ ಕಷ್ಟದ್ದು. ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಉಪವಾಸ ಇರ್ಲಿಕ್ಕೂ ನಾನು ರೆಡಿ, ಏನ್ ಬಿಡ್ಲಿಕ್ಕೂ ತಯಾರು ಅಂತ ಅದಕ್ಕೆ ಹೇಳಿದಲ್ಲ. ಇಂಥ ಉಂಚ ವೃತ್ತಿಯನ್ನ ಮಾಡಿರ್ತಕ್ಕಂತಹ ಜನರು ನಾನು ಪ್ರತಿಗ್ರಹವನ್ನೇ ಸ್ವೀಕಾರ ಮಾಡೋದಿಲ್ಲ ಅಂದ್ರೆ ಇವತ್ತೇನು ಧಾನ್ಯಗಳೇ ಸಿಕ್ಕಿಲ್ಲಪ್ಪ, ಸಿಕ್ಕ ಧಾನ್ಯ ಏನು ಎಷ್ಟು ಸಿಗುತ್ತೆ, ಎಷ್ಟು ದಿವಸಕ್ಕೆ ಬೇಕಾಗುವಷ್ಟು ಸಿಗುತ್ತೆ, ಇನ್ನೊಂದು ಸ್ವಲ್ಪ ಸಿಗುತ್ತೆ, ಏನು ತಿಂಗಳುಗಟ್ಟಲೆ ಇಟ್ಕೊಳ್ಳಿಕ್ಕೆ ಆರಾಮಾಗಿ ಕೂತ್ಕೊಳ್ಳಿಕ್ಕೆ ಅಂತೂ ಆಗಲ್ವಾ? ಅಥವಾ ಸಿಗದೇ ಇದ್ದಾಗ ಏನು ಮಾಡೋದು? ಸಿಗದೇ ಇದ್ದಾಗ ಸಿಕ್ಕಿಲ್ಲ ಅಷ್ಟೆ, ಹಾಗೆ ಇರ್ತೇನೆ ನಾನು ಆಹಾರ ಇಲ್ಲದೆ ಇರ್ತೇನೆ ಅನ್ನೋ ಈ ಮನಸ್ಥಿತಿಯಲ್ಲಿ ಆಹಾರ ಪ್ರಾಣಗಳು ಏನ್ ಬೇಕಿದ್ರೂ ಕೂಡ ಅವರು ಬಿಡ್ಲಿಕ್ಕೆ ತಯಾರಾಗಿರ್ತಾರೆ ಎನ್ನುವಂಥ ಅಭಿಪ್ರಾಯ ಅದರೊಳಗಡೆ ಇದೆ. ಕದರ್ಯಾಣಂ ಕಿಮಕಾರ್ಯಂ ಕದರ್ಯಾಣಂ ಅಂತ ಬಂತಲ್ವ, ಈ ಯಾಕೆ ಆ ಮಾತು ಹೇಳ್ತಿದ್ದಾರೆ ಅಂತಂದ್ರೆ ಅಕಸ್ಮಾತ್ ನಮ್ಮ ಮನಸ್ಸಲ್ಲಿ ಬರಬಹುದು ಏನು ಅಂತ, ವಸುದೇವ ಏನೋ ಆ ಋತುಮಾನ್ ಅನ್ನುವ ಮೊದಲನೇ ಕೀರ್ತಿಮಾನ್, ಅವನು ಕೀರ್ತಿಮಾನ್ ಅನ್ನುವ ತನ್ನ ಮೊದಲನೇ ಮಗನನ್ನ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದಾನೆ. ಅಕಸ್ಮಾತ್ ಕಂಸ ಏನಾದರೂ ಒಂದು ಒಳ್ಳೆ ಮನಸ್ಸು ಮಾಡಿ ಆ ಮಗುವನ್ನ ಕೊಲ್ಲದೆ ಇರಬಹುದು, ಅದನ್ನೇ ಹೇಳಿದ್ರು.
ಕದರ್ಯಾಣ ಕಿಂ ಅಕಾರ್ಯಂ. ಹಂಗೆ ಯೋಚನೆ ಮಾಡಲೇಬೇಡಿ. ಈ ದುಷ್ಟರು ಯಾರಿರ್ತಾರೆ, ಕುತ್ಸಿತವಾದ ಮನಸ್ಥಿತಿ ಇರತಕ್ಕಂಥ ಜನ, ಅವರು ಅವರಿಗೆಲ್ಲ ಯಾವ ಹಿಂಸೆಯನ್ನು ಬೇಕಿದ್ರೂ ಕೂಡ ಅವರು ಮಾಡಲಿಕ್ಕೆ ತಯಾರಾಗಿರ್ತಾರೆ. ಅನ್ನೋ ಅಭಿಪ್ರಾಯ ಕಿಮ ಕಾರ್ಯಂ ಗದರ್ಯಾಣಾಮಲ್ಲಿ ಹೇಳ್ತಿದ್ದಾರೆ. ಋತಾತ್ಮನಾಂ ಅನ್ನುವಂತಹ ಶಬ್ದಕ್ಕೆ ರುಜು ಮಾರ್ಗದಲ್ಲಿರುವವರು ಅಂತ ಪದರತ್ನಾವಲಿಕಾರರು ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನು ಮಾಡಿದ್ರು. ಅಥವಾ ಋತ ಶಬ್ದಕ್ಕೆ ಉಂಚವೃತ್ತಿ, ವೃತ್ತಿ, ಉಂಚವೃತ್ತಿ ಅನ್ನೋ ಒಂದು ಅರ್ಥ ಇದೆ ಅಂತ ಆ ಅರ್ಥಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಯಾರು ಸತ್ಯಧರ್ಮ ತೀರ್ಥರ ಎರಡು ಅರ್ಥಗಳನ್ನು ಕೂಡ ಹೇಳಿ ಒಂದು ಅಧಿಕವಾದ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಋತ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಋತ ಆತ್ಮನಾಮ ಅಂದ್ರೆ ಯಾರು ತಮ್ಮ ಹೃದಯದಲ್ಲಿ ಭಗವಂತನ ಧಾರಣೆ ಮಾಡಿರ್ತಾರೆ ಅಂತಹ ಜನರು ಅಂತೂ ಈ ಮೂರನೇ ಅರ್ಥವನ್ನು ಕೂಡ ನಾವು ಇಟ್ಕೊಳ್ಬಹುದು. ಅಂತಹ ಜನರಿಗೆ ಕಿಂ ದುಸ್ತ್ಯಜಂ, ಎಲ್ಲವನ್ನೂ ಕೂಡ ಅವರು ತ್ಯಾಗ ಮಾಡಲಿಕ್ಕೆ ತಯಾರಾಗಿರ್ತಾರೆ ಅನ್ನುವಂತಹ ಅರ್ಥ. ಋತ ಶಬ್ದಕ್ಕೆ ಭಗವಂತ ಅಂತ ಹೇಗೆ ಅರ್ಥ ಅನ್ನೋ ಪ್ರಶ್ನೆ ಮಾಡಿಕೊಂಡು ತತ್ವೋದ್ಯೋತದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಈ ಮಾತನ್ನು ಹೇಳಿದ್ದಾರೆ. ಋಗತೌ ಇತಿ ಧಾತೋಸ್ತು ಪೂರ್ವಾವಗತವತ್ಸದ ಸ್ಥಿತೇರ ಬ್ರಹ್ಮತ್ವಮಿತ್ಯುಕ್ತಂ ಅಂತ. ಬ್ರಹ್ಮ ಅಂದ್ರೆ ಭಗವಂತನನ್ನ ಋತ ಅಂತ ಶಬ್ದದಿಂದ ಕರೆದಿದ್ದಾರೆ. ಯಾಕೆ ಭಗವಂತ ಋತ ಅಂತಂದ್ರೆ ಋ ಅನ್ನುವುದು ಋಗತೌ ಅಂತ ಒಂದು ಧಾತು. ಋಗತೌ ಅನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದ ಈ ಶಬ್ದ ಗತಿ ಅನ್ನುವಂತಹ ಶಬ್ದಕ್ಕೆ ಜ್ಞಾನ ಅಂತಲೂ ಅರ್ಥ ಇದೆ. ಅದರಿಂದ ಋತ ಅಂದ್ರೆ ಪೂರ್ವವತ್ತು ಜ್ಞಾತ, ಅಥವಾ ಪೂರ್ವವತ್ತು ಮೊದಲು ಹೇಗಿದ್ನೋ ಇವತ್ತಿಗೂ ಹಾಗೆ ಇದ್ದ. ಅವನಿಗೆ ಎಂದಿಗೂ ಕೂಡ ಉತ್ಪತ್ತಿ ವಿನಾಶಗಳು ಇಲ್ಲ. ಈ ಸಂಸಾರ ಹಾಗಲ್ಲ. ಸಂಸಾರದಲ್ಲಿ ಉತ್ಪತ್ತಿ ನಾಶಗಳು ಇರ್ತಾವೆ. ಆದರೆ ಇದು ಪ್ರವಾಹ ರೂಪದಲ್ಲಿ ಪ್ರವಾಹವಾಗಿ ಏಕರೂಪವಾಗಿರುತ್ತೆ. ಭಗವಂತ ತಾನು ಎಂದಿಗೂ ಕೂಡ ಉತ್ಪತ್ತಿ ನಾಶಗಳು ಇಲ್ಲದೇ ಇರುವವನಾಗಿ ಏಕರೂಪನಾಗಿರ್ತಾನೆ. ಆದ್ದರಿಂದಾಗಿ ಭಗವಂತನನ್ನ ಋತ ಅನ್ನುವ ಶಬ್ದವನ್ನ ಕರೆದಿದ್ದಾರೆ. ಋತ ಆತ್ಮನಾಮ್, ಅಂತಹ ಋತನಾಮಕನಾದ ಭಗವಂತನನ್ನ ತನ್ನ ಹೃದಯದಲ್ಲಿ ಧಾರಣೆ ಮಾಡತಕ್ಕಂಥ ಜನರು ಅನ್ನುವ ಈ ಅರ್ಥವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇಟ್ಕೊಳ್ಬಹುದಾಗಿದೆ. ಸಾಕು, ಇಲ್ಲಿ ನಿಲ್ಲಿಸುವ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.